ಲಾಸ್ಟ್ ವಿಡಿಯೋದಲ್ಲಿ ನಾವು 2 ಮಾರ್ಕ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ಇನ್ನು ಈಗ ಡಿಸ್ಕಸ್ ಮಾಡ್ತಾ ಇರೋದು 3 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್. ಅದರಲ್ಲಿ ಫಸ್ಟ್ ಕ್ವಶನ್ನು ಸಂಕ್ಷೇಪಿಸಿ 3 + 2√3 + 1/3 + √3 + 1/√3 - 3 ಅಂತ ಇದೆ. ಸಿಂಪ್ಲಿಫೈ 3 + 2√3 + 1/3 + √3 + 1/√3 - 3. So this is the given question. Solution. ಏನು ಕೊಟ್ಟಿದ್ದಾರೆ 3 + 2√3 ಪ್ಲಸ್ ಇಲ್ಲಿ ನಾನೇನು ಮಾಡ್ತೀನಿ ಅಂತಂದ್ರೆ ಈ ಡಿನಾಮಿನೇಟರ್ನ ಒಂದು ಸ್ವಲ್ಪ ಚೇಂಜ್ ಮಾಡಿ ಬರ್ಕೊಳ್ತೀನಿ. 3 + √3 ಅಂತ ಇರೋದನ್ನ √3 + 3 ಅಂತ ಬರ್ಕೊಳ್ತೀನಿ. ಯಾಕೆ ಅಂದ್ರೆ ಇಲ್ಲಿ ಸೆಕೆಂಡ್ ಟರ್ಮ್ ನೋಡಿ √3 - 3 ಅಂತ ಇದೆ. ಇದು √3 - 3. ಸೊ ಇದನ್ನು ಕೂಡ √3 + 3 ಅಂತ ಬರ್ಕೊಂಡ್ರೆ ಈ ಎರಡನ್ನು a + b × a - b ಅಂತ ನಾವು ಓದ್ಕೊಳ್ಬಹುದು. ಯಾಕೆ a + b × a - b ಅಂತಂದ್ರೆ LCM ತಗೊಂಡಾಗ ಅವೆರಡು ಪ್ರಾಡಕ್ಟ್ ಮಲ್ಟಿಪ್ಲೈ ಆಗ್ತವೆ. ಸೊ a + b × a - b. ಸೊ ಆ ಒಂದು ಇಂಟೆನ್ಷನ್ ಇಂದ ನಾನೇನ್ ಮಾಡಿದೀನಿ ಅಂತಂದ್ರೆ 3 + √3 ಅಂತ ಇರೋದನ್ನ √3 + 3 ಅಂತ ಬರ್ಕೊಂಡಿದ್ದೀನಿ. ಪ್ಲಸ್ 1 ಡಿವೈಡೆಡ್ ಬೈ √3 - 3. This is equal to 3 + 2√3. It as it is really. Now LCM of √3 + 3 and √3 - 3 is √3 + 3 × √3 - 3. So ಅವೆರಡರ LCM ಅವೆರಡರ ಪ್ರಾಡಕ್ಟ್ ಆಗಿರ್ತದೆ. √3 + 3 × √3 - 3. ಇಲ್ಲಿ √3 + 3 ಇದೆ ಅಂತಂದ್ರೆ ಈ √3 - 3 ಇಲ್ಲಿಗೆ ಮಲ್ಟಿಪ್ಲೈ ಆಗುತ್ತೆ, √3 + 3 ಇಲ್ಲಿಗೆ ಮಲ್ಟಿಪ್ಲೈ ಆಗುತ್ತೆ. Therefore we get √3 - 3 plus √3 + 3 whole divided by ಇದು √3 + 3 × √3 - 3 ಇರುತ್ತಲ್ಲ. This is in the form of a + b × a - b. So a + b × a - b can be written as a square - b square. That is √3 square - 3 square. √3 square is nothing but 3 minus 3 square is 9. So 3 - 9 means -6. Therefore denominator will become -6. ಇಲ್ಲಿ ನ್ಯೂಮರೇಟರ್ ಅಲ್ಲಿ -3 + 3 ಕ್ಯಾನ್ಸಲ್ ಆಗುತ್ತೆ. ಇನ್ನು ನಮ್ಮ ಹತ್ರ ಉಳಿಯೋದು 3 + 2√3 ಪ್ಲಸ್ √3 + √3 ಎರಡನ್ನೂ ಆಡ್ ಮಾಡಿದ್ರೆ 2√3 ಆಯ್ತು, ಡಿವೈಡೆಡ್ ಬೈ -6 ಇದೆ. ಸೊ ಡಿವೈಡ್ ಮಾಡೋಣ. 2 1s 2 3s and it is equal to 3 + 2√3. ಈ ಮೈನಸ್ ಅನ್ನ ನ್ಯೂಮರೇಟರ್ ತಗೊಂಡ್ರೆ -√3 ಡಿವೈಡೆಡ್ ಬೈ 3. ಇಲ್ಲಿ √3 ಇದೆ, ಇಲ್ಲಿ √3 ಇದೆ. ಈ ಎರಡು ಟರ್ಮ್ ಗಳನ್ನ ನಾವೇನ್ ಮಾಡಬಹುದು, ಸಿಂಪ್ಲಿಫೈ ಮಾಡಬಹುದು. ಸೊ ಆಫ್ಟರ್ ಸಿಂಪ್ಲಿಫೈಯಿಂಗ್ ವಿ ಗೆಟ್ 3. ಇಲ್ಲಿ 3 ಇದೆ, ಕೆಳಗಡೆ ಏನಿಲ್ಲ ಅಂದ್ರೆ 1 ಇದೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 3 2s 6, ಇಲ್ಲಿ 1 ಇದೆ. ಸೊ 6 - 1 ಅಂತಂದ್ರೆ 5. Therefore 5√3 by 3. 3 + 5√3 by 3. Yes. -6 2√3 3 + 5√3 divided by 3. This is the final answer. ಇಲ್ಲ ಇನ್ನೂ ಏನಾದರೂ ಚೇಂಜ್ ಮಾಡೋದಾದ್ರೆ ಈ ಡಿನಾಮಿನೇಟರ್ 3 ನ √3 × √3 ಅಂತ ಬರ್ಕೊಂಡು √3 ನ ಕ್ಯಾನ್ಸಲ್ ಮಾಡಬಹುದು. ಅದು ಸಿಂಪ್ಲಿಫಿಕೇಶನ್ ನಿಮಗೆ ಬಿಟ್ಟಿದ್ದು. ಬಟ್ ಇಷ್ಟು ಮಾಡಿದ್ರು ಕೂಡ ಸಾಕಾಗುತ್ತೆ, ತೊಂದರೆ ಇಲ್ಲ. ನೆಕ್ಸ್ಟ್ ಕ್ವಶನ್. ಒಂದು ನಿರ್ದಿಷ್ಟ ಮೊತ್ತಕ್ಕೆ ವಾರ್ಷಿಕವಾಗಿ 10% ರಂತೆ 2 ವರ್ಷಗಳಿಗೆ ಚಕ್ರಬಡ್ಡಿ ಮತ್ತು ಸರಳ ಬಡ್ಡಿಗಳ ನಡುವಣ ವ್ಯತ್ಯಾಸ ₹100.5 ಆದರೆ ಅಸಲು ಬೆಲೆಯನ್ನು ಕಂಡುಹಿಡಿಯಿರಿ. If the difference between compound interest and simple interest on a certain amount for 2 years at 10% per annum compounded annually is ₹100.5, then find the principal amount. ನಾವು ಫೈಂಡ್ ಮಾಡಬೇಕಾಗಿರುತ್ತೆ ಪ್ರಿನ್ಸಿಪಲ್ ಅಮೌಂಟ್. ಡಾಟಾ ಇಲ್ಲಿ ಬರೀತೀನಿ ನಾನು. ವಾರ್ಷಿಕ ಮೊತ್ತಕ್ಕೆ 10% ಅಂತ ಹೇಳಿದೆ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಆರ್
ಈಕ್ವಲ್ ಟು ಆರ್ ಈಕ್ವಲ್ ಟು 10%. ಯಾಕೆ ಕ್ಯಾಪಿಟಲ್ ಮತ್ತು ಸ್ಮಾಲ್ ಅಂತ ಬರ್ದಿದ್ದೀನಿ ಅಂತಂದ್ರೆ, ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಕ್ಯಾಪಿಟಲ್ ಆರ್ ನಾವು ಏನು ನೊಟೇಷನ್ ಆಗಿ ಬಳಸಿದ್ರೆ, ಇನ್ನು ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾದಲ್ಲಿ ಸ್ಮಾಲ್ ಆರ್ ಅನ್ನ ರೆಫರೆನ್ಸ್ ಏನು ನೊಟೇಷನ್ ಆಗಿ ಬಳಸ್ತೀವಿ ರೇಟ್ ಆಫ್ ಇಂಟ್ರೆಸ್ಟ್. ಹಾಗಾಗಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅಂತ ನಾನು ಬಳಸಿದ್ದೀನಿ. ಅದೇ ರೀತಿ 2 ವರ್ಷಗಳಿಗೆ ಅಂತ ಇದೆ. 2 ವರ್ಷಗಳಿಗೆ ಅನ್ನೋದನ್ನ ಟೈಮ್ ಟಿ ಈಕ್ವಲ್ ಟು ಎನ್ ಈಕ್ವಲ್ ಟು 2 ಇಯರ್ಸ್. ಇಲ್ಲಿ ಟಿ ಮತ್ತು ಎನ್ ಯಾಕೆ ಬಳಸಿದೀವಿ ಅಂತಂದ್ರೆ, ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾದಲ್ಲಿ ಕ್ಯಾಪಿಟಲ್ ಟಿ ಅಂತ ಬಳಸಿದ್ರೆ ಇನ್ನು ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾದಲ್ಲಿ ರೇಟ್ ಆಫ್ ಏನು ಡ್ಯೂರೇಷನ್ ಇರುತ್ತಲ್ಲ ಇಯರ್, ಅದನ್ನ ನಾವು ಎನ್ ಇಂದ ನಾವು ನೊಟೇಷನ್ ಬಳಸ್ತೀವಿ, ಎನ್ ಇಂದ ಡಿನೋಟ್ ಮಾಡ್ತೀವಿ. ಹಾಗಾಗಿ ನಾನೇನ್ ಮಾಡಿದ್ದೀನಿ ಅಂತಂದ್ರೆ ಎನ್ ಅಂತ ಬರ್ತೀನಿ. ಇನ್ನು ವ್ಯತ್ಯಾಸ ಇದೆ. ವ್ಯತ್ಯಾಸ ಅಂತಂದ್ರೆ ಅಲ್ಲಿಗೆ ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್, CI ಮೈನಸ್ SI, ಕಾಂಪೌಂಡ್ ಇಂಟ್ರೆಸ್ಟ್ ಮೈನಸ್ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು 100 ಮೈನಸ್ 5 rupees. ಸೊ ಇಷ್ಟಿದೆ. ನಾವು ಆಕ್ಚುಲಿ ಫೈಂಡ್ ಮಾಡಬೇಕಾಗಿರೋದು ಪ್ರಿನ್ಸಿಪಲ್ ಅಮೌಂಟ್ P ಈಕ್ವಲ್ ಟು ಕ್ವಶನ್ ಮಾರ್ಕ್. ಇದು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಈಗ 1 by 1 ಮೊದಲಿಗೆ ಇಲ್ಲಿ ಚಕ್ರ ಬಡ್ಡಿ ಕೊಟ್ಟಿದ್ದಾರೆ, ಚಕ್ರ ಬಡ್ಡಿ ಫೈಂಡ್ ಮಾಡೋಣ. ಮೀನ್ಸ್ ಕಾಂಪೌಂಡ್ ಇಂಟ್ರೆಸ್ಟ್. ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಏನಿದೆ ಅಂತಂದ್ರೆ, ಕಾಂಪೌಂಡ್ ಇಂಟ್ರೆಸ್ಟ್ ಈಕ್ವಲ್ ಟು ಅಮೌಂಟ್ ಮೈನಸ್ ಪ್ರಿನ್ಸಿಪಲ್ ಅಮೌಂಟ್. ಬಟ್ ಅಮೌಂಟ್ ಫಾರ್ಮುಲಾ ಏನಿದೆ ಅಂತಂದ್ರೆ P ಇಂಟು 1 ಪ್ಲಸ್ ಆರ್ ಬೈ 100 ಹೋಲ್ ಟು ದ ಪವರ್ ಆಫ್ n ಅಂತ ಇದೆ. ಇದು ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದ ಅಮೌಂಟ್. ಯಾವಾಗ ಚಕ್ರ ಬಡ್ಡಿಯ ಮೊತ್ತವನ್ನ ಕಂಡುಹಿಡಿತಕ್ಕಂಥ ಸೂತ್ರ ಇದು. A ಈಕ್ವಲ್ ಟು ಅಂತ ಇದೆ ಸೂತ್ರ. P ಇಂಟು 1 ಪ್ಲಸ್ ಆರ್ ಬೈ 100 ಹೋಲ್ ಟು ದ ಪವರ್ ಆಫ್ n. ಇಲ್ಲಿ P ಅಂತಂದ್ರೆ ಪ್ರಿನ್ಸಿಪಲ್ ಅಮೌಂಟ್, ಆರ್ ಅಂತಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್. ಅದನ್ನ ನಾ ಇಲ್ಲಿ ಬರ್ದಿರೋದು. ಇಲ್ಲಿ ಸ್ಮಾಲ್ ಆರ್ ಏನ್ ಬರ್ದಿದ್ದೀನಲ್ಲ, ಇಲ್ಲಿ ಯೂಸ್ ಮಾಡಿರ್ತಕ್ಕಂಥ ನೊಟೇಷನ್. ಇನ್ನು ಪವರ್ ಅಲ್ಲಿ ಇರ್ತಕ್ಕಂಥ n ಏನು ಅಂತಂದ್ರೆ ಎಷ್ಟು ಇಯರ್ಗೆ ಅಂತ. ಸೊ ಇಲ್ಲಿ n ಈಕ್ವಲ್ ಟು 2 ಇಯರ್ಸ್. ಸೊ ಅದನ್ನ ನಾ ಇಲ್ಲಿ ಬರ್ದೆ. ಮೈನಸ್ ಇಲ್ಲಿ P ಇದೆ, ಆ P ಆಸ್ ದಿಸ್. ಇಟ್ ಈಸ್ ಈಕ್ವಲ್ ಟು ಇಲ್ಲಿ P ಕಾಮನ್ ತೆಗೆದು ಬಿಡೋಣ. P ಕಾಮನ್ ತೆಗೆದ್ರೆ ಇದು ಆಸ್ ಇಟ್ ಈಸ್ ಉಳಿಯುತ್ತೆ. ಇಲ್ಲಿ 1 ಪ್ಲಸ್ ಆರ್ ಅಂತಂದ್ರೆ 10 ಬೈ 100 ಹೋಲ್ ಟು ದ ಪವರ್ ಆಫ್ n. n ಅಂತಂದ್ರೆ 2 ಇದೆ, ಮೈನಸ್ ಈ P ಕಾಮನ್ ತೆಗೆದಿರೋದ್ರಿಂದ 1. ದಿಸ್ ಇಸ್ ಈಕ್ವಲ್ ಟು P ಇಂಟು ಇಲ್ಲಿ ಡಿವೈಡ್ ಮಾಡಿದ್ರೆ 1 by 10 ಆಯ್ತು. 1 by 10 ನಾನು ಇಲ್ಲಿ ವ್ಯಾಲ್ಯೂ ಪಾಯಿಂಟ್ ಅಲ್ಲಿ ಡೆಸಿಮಲ್ ಅಲ್ಲಿ ಕೊಟ್ಟಿರೋದ್ರಿಂದ ಇದನ್ನು ಕೂಡ ನಾನು ಡೆಸಿಮಲ್ ಬರೀತೀನಿ. ಪ್ಲಸ್ 1 by 10 is nothing but 0.1 whole square minus 1 and it is equal to P into 1 plus 0.1 ಅಂತಂದ್ರೆ 1.1 whole square minus 1. ಇನ್ನು 1.1 whole square ಅದನ್ನ ನಾವು ಸ್ಕ್ವೇರ್ ಮಾಡಿದ್ರೆ ಅದನ್ನ 11 ಅಂತ ಅನ್ಕೊಂಡ್ರೆ 121 ಆಗುತ್ತೆ. ಸೊ ಡೆಸಿಮಲ್ ಪಾಯಿಂಟ್ ಅನ್ನು ನಾವು ಅಪ್ಲೈ ಮಾಡಿದ್ರೆ 1.21 ಮೈನಸ್ 1. ಇನ್ನೂ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್ P ಇಂಟು 1.21 ಮೈನಸ್ 1 ಅಂದ್ರೆ ವಿ ಗೆಟ್ 0.21. ಸೊ 0.21 ಇದೇನಿದು ಕಾಂಪೌಂಡ್ ಇಂಟ್ರೆಸ್ಟ್. ಅದೇ ರೀತಿ ಈಗೇನ್ ಮಾಡೋಣ, ಸಿಂಪಲ್ ಇಂಟ್ರೆಸ್ಟ್ ನ ಕಂಡುಹಿಡಿಯೋಣ. ಅವೆರಡು ಡಿಫರೆನ್ಸ್ ಅನ್ನ ಕೊಟ್ಟಿದ್ದಾರೆ ಅವರು. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಫೈಂಡ್ ಮಾಡಿದ್ವಿ. ಈಗ ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನಿದೆ, PTR ಬೈ 100 ಅಂತ ಇದೆ. ಈ ನೋಡಿ, ಇಲ್ಲಿ ಕ್ಯಾಪಿಟಲ್ P ಪ್ರಿನ್ಸಿಪಲ್ ಅಮೌಂಟ್, T ಅಂದ್ರೆ ಟೈಮ್. ಇಲ್ಲಿ ನೋಡಿ ಟೈಮ್ 2 ಇಯರ್ಸ್. ಸೊ ಇಂಟು 2 ಇಂಟು R ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್. ಇಲ್ಲಿ ನೋಡಿ 10% ಡಿವೈಡೆಡ್ ಬೈ 100. 0 ಕ್ಯಾನ್ಸಲ್ ಮಾಡಿದ್ರೆ ವಿ ಗೆಟ್ ಇಲ್ಲಿ 2 by 10 ಇದೆ. 2 by 10 ಅನ್ನ ಡೆಸಿಮಲ್ ಅಲ್ಲಿ ಬರೆದ್ರೆ P ಇಂಟು 0.2 ಆಗುತ್ತೆ. 2 by 10 ಇಸ್ ನಥಿಂಗ್ ಬಟ್ 0.2. ಇದು ಸಿಂಪಲ್ ಇಂಟ್ರೆಸ್ಟ್ ಆಯ್ತು. ಈಗ ನಮಗೆ ಕೊಟ್ಟಿರೋ ಡಾಟಾ ಪ್ರಕಾರ ಕಾಂಪೌಂಡ್ ಇಂಟ್ರೆಸ್ಟ್ ಮೈನಸ್ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು 100.5 ಅಂತ ಇದೆ. ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟಿದೆ, P ಇಂಟು 0.21 ಮೈನಸ್ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬಂತು, P ಇಂಟು 0.2 ಅಂತ ಬಂದಿದೆ. ಅಂಡ್ ಇಟ್ ಈಸ್ ಈಕ್ವಲ್ ಟು 100.5. ಈಗ ಎರಡನ್ನು ಸಬ್ಟ್ರಾಕ್ಟ್ ಮಾಡಬೇಕು. 0.21 ಅಲ್ಲಿ 0.2 ಸಬ್ಟ್ರಾಕ್ಟ್ ಮಾಡಿದ್ರೆ ವಿ ಗೆಟ್ 1 0 0. ಓಕೆ, ಸೊ P ಇಂಟು 0.01 ಅಂಡ್ ಇಟ್ ಈಸ್ ಈಕ್ವಲ್ ಟು 100.5. ಬಟ್ ನಮಗೆ ಬೇಕಾಗಿರೋದು P. ದೇರ್ ಫೋರ್ P ನ
ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈ 0.01 ಅನ್ನ ರೈಟ್ ಸೈಡ್ ತಗೊಳ್ಳೋಣ. ದೇರ್ಫೋರ್ ವಿ ಗೆಟ್ P ಈಕ್ವಲ್ ಟು 100.5 ಡಿವೈಡೆಡ್ ಬೈ 0.01. ಈಗ ಡೆಸಿಮಲ್ ವ್ಯಾಲ್ಯೂನ ರೈಟ್ ಸೈಡ್ ಶಿಫ್ಟ್ ಮಾಡೋಣ, ಯಾಕಂದ್ರೆ ಡೆಸಿಮಲ್ ಪಾಯಿಂಟ್ ನಾನೇನ್ ಮಾಡಬೇಕು, ತೆಗಿಬೇಕಾಗಿದೆ. ಸೊ ಒಂದು ಡಿಜಿಟ್ ರೈಟ್ ಸೈಡ್ ಹೋದ್ರೆ ಇಲ್ಲೂ ಕೂಡ ಒಂದು ಡಿಜಿಟ್ ರೈಟ್ ಸೈಡ್ ಹೋಗುತ್ತೆ, ಮತ್ತೊಂದು ಡಿಜಿಟ್ ರೈಟ್ ಸೈಡ್ ಹೋದ್ರೆ ಇಲ್ಲಿ ಮತ್ತೊಂದು ಡಿಜಿಟ್ ರೈಟ್ ಸೈಡ್ ಹೋಗ್ಬೇಕು. ಇಲ್ಲಿ ಏನಿಲ್ಲ ಅಂತಂದ್ರೆ 0 ಬರುತ್ತೆ. ಸೊ ಕೆಳಗಡೆ ಪಾಯಿಂಟ್ ಎಲ್ಲಿ ಬಂತು ಅಂದ್ರೆ 1 ಪಕ್ಕ ಬಂತು, 1.0 ಆಗ್ತದೆ. 1.0 is nothing but 1. ಸೊ ಡಿನಾಮಿನೇಟರ್ 1 ಆಯ್ತು. Therefore P equal to 10050. ಪಾಯಿಂಟ್ ಇಲ್ಲಿ ಇರುತ್ತೆ ಬಟ್ ನಾಟ್ ನೆಸೆಸರಿ. Therefore ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಅಂತಂದ್ರೆ rupees 10,050. 10,050 ಅನ್ನೋದು ಪ್ರಿನ್ಸಿಪಲ್ ಅಮೌಂಟ್. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ರೈಲು 480 ಕಿಲೋಮೀಟರ್ ದೂರವನ್ನು ಏಕರೂಪ ವೇಗದಿಂದ ಚಲಿಸಿ ಕ್ರಮಿಸಿದೆ. ರೈಲಿನ ವೇಗವು ಕಿಲೋಮೀಟರ್ 20 ಕಿಲೋಮೀಟರ್ ಪರ್ ಅವರ್ ಹೆಚ್ಚಾಗಿದ್ದರೆ, ಅಂದ್ರೆ ಒಂದು ವೇಳೆ ಸ್ಪೀಡ್ ಏನಾದರೂ ಜಾಸ್ತಿ ಆಗಿದ್ರೆ ಅಷ್ಟೇ ದೂರವನ್ನು ಕ್ರಮಿಸಲು, ಎಷ್ಟು ದೂರ, 480 ಕಿಲೋಮೀಟರ್ ದೂರ ಏನಿದೆ ಅದೇ ದೂರನ್ನ ಕ್ರಮಿಸಲು ರೈಲು 4 ಗಂಟೆಗಳಷ್ಟು ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತಿತ್ತು. ಅಂದ್ರೆ ಮೊದಲು ಎಷ್ಟು ಟೈಮ್ ತಗೊಳ್ತಿತ್ತಲ್ಲ ಅದಕ್ಕಿಂತಲೂ 4 ಅವರ್ ಕಡಿಮೆ ತಗೊಳ್ತಿತ್ತಂತೆ. ಹಾಗಾದ್ರೆ ರೈಲಿನ ವೇಗವನ್ನ ಲೆಕ್ಕಾಚಾರ ಮಾಡಿ. ಎ ಟ್ರೈನ್ ಟ್ರಾವೆಲ್ಸ್ 480 ಕಿಲೋಮೀಟರ್ at a uniform speed. If the speed had been 20 kilometers per hour more, it would have taken 4 hours less to travel the same distance. Calculate the speed of the train. ಡಾಟಾ ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ, ಆಮೇಲೆ ನೆಕ್ಸ್ಟ್ ಪ್ರೊಸೀಡ್ ಮಾಡೋಣ. ಸೊಲ್ಯೂಷನ್ ಡಾಟಾ ಏನಿದೆ ಅಂತಂದ್ರೆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಡಿ ಈಕ್ವಲ್ ಟು 480 ಕಿಲೋಮೀಟರ್ಸ್, 480 ಕಿಲೋಮೀಟರ್. ಇನ್ನು ಮೊದಲಿಗೆ ನಮಗೆ ಸ್ಪೀಡ್ ಫಾರ್ಮುಲಾ ಗೊತ್ತಿರಬೇಕು. ಸ್ಪೀಡ್ ಈಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೋಟಲ್ ಟೈಮ್ ಟೇಕನ್, ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್ ಇಷ್ಟಿದೆ. ಇಲ್ಲಿ ಸ್ಪೀಡ್ 2 ತರದ ಸ್ಪೀಡ್ ಇದೆ, ಆ ಸ್ಪೀಡ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಸೊ ಲೆಟ್ ದ ಸ್ಪೀಡ್ ಆಫ್ ದ ಟ್ರೈನ್ ಬಿ x ಕಿಲೋಮೀಟರ್ ಪರ್ ಅವರ್. ಸ್ಪೀಡ್ ನ ಏನಂತ ಅನ್ಕೋಣ, x ಕಿಲೋಮೀಟರ್ ಪರ್ ಅವರ್ ಅಂತ ಅನ್ಕೋಣ. ಓಕೆ, ಈಗ ಫಸ್ಟ್ ಸಿಚುವೇಶನ್ ಅಲ್ಲಿ ಟೈಮ್ ಎಷ್ಟು ತಗೊಂತದೆ ಅಂತ ಅನ್ಕೋಣ, T1 ಅಂತ ಅನ್ಕೋಣ. ಫಸ್ಟ್ ಸಿಚುವೇಶನ್ ಅಲ್ಲಿ ಟೈಮ್ ಟೇಕನ್ ಬೈ ದ ಟ್ರೈನ್ ಬಿ T1. ಸೊ T1 ಈಕ್ವಲ್ಸ್ ಟು, ಇಲ್ಲಿಂದ ನಾವೇನಾದ್ರೂ T1 ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ರೆ T ಇಲ್ಲಿಗೆ ಬರುತ್ತೆ, S ಇಲ್ಲಿಗೆ ಬರುತ್ತೆ. ಬಿಕಾಸ್ S ಇಂಟು T ಈಕ್ವಲ್ ಟು ಡಿ ಆಗಿರುತ್ತಲ್ಲ. ಸೊ T ಈಕ್ವಲ್ ಟು ಡಿ ಬೈ ಎಸ್ ಆಗುತ್ತೆ. ಸೊ ಆ ರೀತಿ T1 ಈಕ್ವಲ್ ಟು ಡಿಸ್ಟೆನ್ಸ್ ಎಷ್ಟಿದೆ ಅಂತಂದ್ರೆ 480 ಬೈ ಸ್ಪೀಡ್ ಎಷ್ಟಿದೆ x. ಇದು T1. ಇನ್ನು ಸೆಕೆಂಡ್ ಸಿಚುವೇಶನ್ ಅಲ್ಲಿ ಟೈಮ್ ಎಷ್ಟು ತಗೊಳ್ತದೆ, T2 ಅಂತ ಅನ್ಕೊಳ್ಳೋಣ. ಇದು ಫಸ್ಟ್ ಸಿಚುವೇಶನ್ ಅಲ್ಲಿ ಈ ಫಾರ್ಮುಲಾ ನಾನು ಇಲ್ಲಿ ಅಪ್ಲೈ ಮಾಡಿದ್ದೀನಿ ಅಷ್ಟೇ. T ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಡಿಸ್ಟೆನ್ಸ್ 480 ಕಿಲೋಮೀಟರ್, ಸ್ಪೀಡ್ x. ಸೆಕೆಂಡ್ ಸಿಚುವೇಶನ್ ಅಲ್ಲಿ ಡಿಸ್ಟೆನ್ಸ್ ಅಷ್ಟೇ ಇದೆ, 480 ಕಿಲೋಮೀಟರ್ ಇದೆ, ಆದ್ರೆ ಸ್ಪೀಡ್ ಜಾಸ್ತಿ ಆಗಿದೆ, 20 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಜಾಸ್ತಿ ಆಗಿದೆ. ಸೊ x ಗೆ 20 ನ ಆಡ್ ಮಾಡಬೇಕು. ಇದು T2. ಇನ್ನು ಇಲ್ಲಿ ಒಂದು ಕಂಡೀಷನ್ ಹೇಳಿದ್ದಾರೆ, ಅಷ್ಟೇ ದೂರವನ್ನು ರೈಲು 4 ಗಂಟೆಗಳಷ್ಟು ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತಿತ್ತು. ಅಂದ್ರೆ ಸೆಕೆಂಡ್ ಟೈಮ್ T2 ಏನಿದೆ, ದಿಸ್ ಈಸ್ ಮೊದಲ ಟೈಮ್ಗಿಂತ 4 ಅವರ್ ಕಡಿಮೆ ತಗೋತಿತ್ತು. ಸೊ T2 ಈಸ್ ಈಕ್ವಲ್ ಟು T1 ಮೈನಸ್ 4. ಸೊ ಸೆಕೆಂಡ್ ಟೈಮ್ ಏನಿದೆ, ಎರಡನೇ ಸಾರಿ ಹೋದಾಗ ಏನು ಟೈಮ್ ಇತ್ತಲ್ಲ ಆ ಟೈಮು ಮೊದಲ ಟೈಮ್ಗಿಂತ 4 ಅವರು ಕಡಿಮೆ ಇದೆ. ಹಾಗಾಗಿ ನಾನು ಏನ್ ಮಾಡಿದ್ದೀನಿ, ಇಲ್ಲಿ ಮೈನಸ್ ನ ಬರೆದಿದ್ದೀನಿ. ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ನಮಗೆ T2 ಅಂದ್ರೆ ಏನಂತ ಗೊತ್ತಾಗಿದೆ, T1 ಅಂತಂದ್ರೆ ಏನಂತ ಬರ್ಕೊಂಡಿದ್ದೀವಿ. ಸೊ ಈ ಈಕ್ವೇಶನ್ ಅಲ್ಲಿ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಸಿಗ್ತದೆ ನಮಗೆ. ಅದಕ್ಕೆ ಮುಂಚೆ ನಾವೇನ್ ಮಾಡೋಣ, T2 ಮತ್ತು T1 ಅನ್ನ ಒಂದ್ ಕಡೆ ಹಾಕೊಳ್ತೀನಿ ನಾನು. -4 ಈ ಕಡೆ ಬಂದ್ರೆ +4 ಆಯ್ತು. T1 ಮೊದಲೇ ಇಲ್ಲಿದೆ, T2 ಈ ಕಡೆ ಬಂದ್ರೆ -T2. ದಟ್ ಈಸ್ T1 ಮೈನಸ್ T2 ಈಸ್ ಈಕ್ವಲ್ ಟು 4.
ರೈಟ್. ಈಗ T1 ಅಂತಂದ್ರೆ 480 ಬೈ ಎಕ್ಸ್ ಮೈನಸ್ T2 ಅಂತಂದ್ರೆ 480 ಬೈ ಎಕ್ಸ್ ಪ್ಲಸ್ 20. ಇಲ್ಲಿ ಬೇಕಾದ್ರೆ ಅನ್ಕೋಬಹುದು ನಾವು S1 ಈಸ್ ಈಕ್ವಲ್ ಟು ಎಕ್ಸ್, S2 ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 20 ಅಂತ. S1 ಅಂತಂದ್ರೆ ಮೊದಲನೇ ಸ್ಪೀಡ್, S2 ಅಂತಂದ್ರೆ ಸೆಕೆಂಡ್ ಸ್ಪೀಡ್, ಅದನ್ನ ಇಲ್ಲಿ ಬರ್ತೀನಿ ಅಂಡ್ ಇಟ್ ಈಸ್ ಈಕ್ವಲ್ ಟು 4. ಈಗ 480 ಕಾಮನ್ ತೆಗೆದ್ಬಿಡಿ. 480 ಕಾಮನ್ ಬಂದ್ರೆ ಬ್ರಾಕೆಟ್ ಅಲ್ಲಿ ಇಲ್ಲೇನು ಉಳಿತು 1 ಬೈ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಪ್ಲಸ್ 20 ಅಂಡ್ ಇಟ್ ಈಸ್ ಈಕ್ವಲ್ ಟು 4. ಇಲ್ಲಿ 4 ಇದೆ, ಇಲ್ಲಿ 480 ಇದೆ, ಡಿವೈಡ್ ಮಾಡಿಬಿಡ್ತೀನಿ. 4 1 ಜಾ 4 4, 4 2 8, 0. ಸೊ ಇಲ್ಲಿ 120 ಉಳಿತು. ಇಲ್ಲಿ ಎಕ್ಸ್ ಮತ್ತು ಎಕ್ಸ್ ಪ್ಲಸ್ 20 ಇವೆರಡರ LCM ಏನು ಬರುತ್ತೆ ಅಂದ್ರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 20 ಅಂತ ಬರುತ್ತೆ. ಸೊ ಎಕ್ಸ್ ಪ್ಲಸ್ 20 ಇಲ್ಲಿಗೆ ಮಲ್ಟಿಪ್ಲೈ ಆಗುತ್ತಾ, ಮೈನಸ್ ಎಕ್ಸ್ ಇಲ್ಲಿಗೆ ಮಲ್ಟಿಪ್ಲೈ ಆಗುತ್ತೆ. ಸೊ ಇಟ್ ಈಸ್ ಈಕ್ವಲ್ ಟು ಇಲ್ಲಿ 1 ಉಳಿತು. ಸೊ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯಿತು. ಇನ್ನೇನು ಉಳಿದಿದೆ ಇಲ್ಲಿ ನ್ಯೂಮರೇಟರ್ ಅಲ್ಲಿ 120 ಇದೆ, ಇಲ್ಲಿ 20 ಇದೆ. ಮಲ್ಟಿಪ್ಲೈ ಮಾಡಿದ್ರೆ 12 24 2400 ಈಕ್ವಲ್ಸ್ ಟು ಈ ಎಕ್ಸ್ ಎಕ್ಸ್ ಪ್ಲಸ್ 20 ನ ರೈಟ್ ಸೈಡ್ ತಗೊಂಡ್ಬಿಡ್ತೀನಿ ನಾನು, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 20. ಈಗ ಒಳಗಡೆ ಮಲ್ಟಿಪ್ಲೈ ಮಾಡಿ ಎಕ್ಸ್ ಇಂಟು ಎಕ್ಸ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 20 ಈಸ್ 20x. ಈ 2400 ಈ ಕಡೆ ತಗೊಂಡ್ರೆ ಮೈನಸ್ 2400 ಈಕ್ವಲ್ಸ್ ಟು 0. So it is a quadratic equation. Again 2400 ಅನ್ನ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡ್ಬೇಕು ನಾವು. 2400 6 4 24, 6 4 24, 60 ಮತ್ತು 40. 60 ಮೈನಸ್ 40 ಮಾಡಿದ್ರೆ 20 ಬರುತ್ತೆ ಇಲ್ಲಿ, ಮತ್ತು 60 ಮತ್ತು 40 ಮಲ್ಟಿಪ್ಲೈ ಮಾಡಿದ್ರೆ 2400 ಬರುತ್ತೆ. ಎಸ್, ಎಕ್ಸ್ ಸ್ಕ್ವೇರ್ ಪ್ಲಸ್ 60x ಮೈನಸ್ 40x ಮೈನಸ್ 2400 ಇಟ್ ಈಸ್ ಈಕ್ವಲ್ ಟು 0. ಈಗ ನೋಡಿ ಇಲ್ಲಿ 60 ಮತ್ತು 40 ಸಬ್ಟ್ರಾಕ್ಟ್ ಮಾಡಿದ್ರೆ 20 ಬಂತು, ಪ್ಲಸ್ ಇಂಟು ಮೈನಸ್ ಮೈನಸ್ಸು, ಅಂದ್ರೆ ಇಲ್ಲಿ ನಾವು ತಗೊಂಡಿರೋದು ಪ್ಲಸ್ 60 ಮೈನಸ್ 40 ಅಂತ, ಯಾಕಂದ್ರೆ ಇಲ್ಲಿ ನಮಗೆ ಬೇಕಾಗಿದ್ದು ಮೈನಸ್ 2400. ಓಕೆ, ಈಗ ಫಸ್ಟ್ ಎರಡು ಟರ್ಮ್ಗಳಿಂದ ಎಕ್ಸ್ ನ ಕಾಮನ್ ತೆಗಿರಿ, ನೆಕ್ಸ್ಟ್ ಎರಡು ಟರ್ಮ್ಗಳಿಂದ ಮೈನಸ್ 40 ನ ಕಾಮನ್ ತೆಗಿರಿ. ಎಕ್ಸ್ ಕಾಮನ್ ಬಂದ್ರೆ ವಿ ಗೆಟ್ ಎಕ್ಸ್ ಪ್ಲಸ್ 60 ಮೈನಸ್ 40 ಕಾಮನ್ ಬಂದ್ರೆ ಅಗೇನ್ ವಿ ಗೆಟ್ ಎಕ್ಸ್ ಪ್ಲಸ್ 60 ಅಂಡ್ ಇಟ್ ಈಸ್ ಈಕ್ವಲ್ ಟು 0. ಈಗ ಮತ್ತೊಮ್ಮೆ ಎಕ್ಸ್ ಪ್ಲಸ್ 60 ಮತ್ತೊಮ್ಮೆ ಕಾಮನ್ ತಗೊಂಡ್ರೆ ವಿ ಗೆಟ್ ಎಕ್ಸ್ ಮೈನಸ್ 40 ಇನ್ another bracket and it is equal to 0. Either x plus 60 is 0 or x minus 40 is 0. If x plus 60 is 0, then x is equal to minus 60. If x minus 40 is 0, then x will be equal to 40. ಇಲ್ಲಿ ನಾವು ಸ್ಪೀಡ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಇಲ್ಲಿ ನೆಗೆಟಿವ್ ಇದೆ, ಸೊ ಇದನ್ನ ಇಗ್ನೋರ್ ಮಾಡ್ತೀವಿ, ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. Therefore, speed of the train will be equal to 40 km/h. This is the solution. Next question, ಸಂಕ್ಷೇಪಿಸಿ. ಇಲ್ಲಿ ವ್ಯಾಲ್ಯೂಸ್ ಗಳೆಲ್ಲ ಕೊಟ್ಟಿದ್ದಾರೆ, ಅವರನ್ನ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರೆದು ನಾವೇನ್ ಮಾಡೋಣ, ಎಕ್ಸ್ಪ್ರೆಸ್ ಮಾಡಬೇಕು. ಓಕೆ, Hmm. 25 to the ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 25 ಇದೆ. 25 can be written as 5 square. So first term ಏನು 5 square to the power of 3/2 into 343 ಇದೆ. 343 ಎಸ್ 343 ಅಂತಂದ್ರೆ 7 ಕ್ಯೂಬ್. therefore 7 ಕ್ಯೂಬ್
ಟು ದ ಪವರ್ ಆಫ್ 1/5 ಇಂಟು 64 ಅಂತಂದರೆ 8 ಸ್ಕ್ವೇರು, ಬಟ್ ಅದನ್ನು 8 ಬೇಡ, ಇನ್ ಟರ್ಮ್ಸ್ ಆಫ್ 2 ಬರ್ತಬೇಡ. 64 ಅಂತಂದರೆ 2 ಟು ದ ಪವರ್ ಆಫ್ 6, ಯಾಕಂದರೆ 2 ಟು ದ ಪವರ್ ಆಫ್ 5 ಅಂತಂದರೆ 32. ಸೊ ಇಂಟು 2 ಮಾಡಿದರೆ ಇಲ್ಲಿ 64 ಆಯಿತು, ಇಲ್ಲಿ 2 ಟು ದ ಪವರ್ ಆಫ್ 6 ಆಯಿತು. ಎಸ್, 64 ಅಂತಂದರೆ 2 ಟು ದ ಪವರ್ ಆಫ್ 6, ಹೋಲ್ ಟು ದ ಪವರ್ ಆಫ್ ಏನಿದೆ 3/4 ಇದೆ. ಇಂಟು ಈ 6ನ್ನು 2 3 6 ಅಂತ ಬರ್ದ್ಬಿಡ್ತೀವಿ. ಸೊ 2 ಇಂಟು 3 ಹೋಲ್ ಟು ದ ಪವರ್ ಆಫ್, ಇಲ್ಲಿ 12/6 ಇದೆ, ಡಿವೈಡ್ ಮಾಡಿದ್ರೆ 6 1 6 2 ಹೋಲ್ ಸ್ಕ್ವೇರ್ ಮಾತ್ರ ಉಳಿತೀವಿ. ಹೋಲ್ ಡಿವೈಡೆಡ್ ಬೈ ಇಲ್ಲಿ 16ನ್ನು 2 ಟು ದ ಪವರ್ ಆಫ್ 4 ಅಂತ ಬರೆಯೋಣ. ಹೋಲ್ ಟು ದ ಪವರ್ ಆಫ್ 5/4 ಇಂಟು 8 ಅಂತಂದರೆ 2 ಕ್ಯೂಬ್ ಹೋಲ್ ಟು ದ ಪವರ್ ಆಫ್ 4/3 ಇಂಟು 7 ಟು ದ ಪವರ್ ಆಫ್ 3/5 ಇಂಟು 125 ಇದೆ. 125 ಅಂತಂದರೆ 5 ಕ್ಯೂಬ್ ಅನಿಸುತ್ತೆ, ಮೇ ಬಿ. ಎಸ್, 5 ಕ್ಯೂಬ್. ಸೊ 125 ಅಂತಂದರೆ 5 ಕ್ಯೂಬ್ ಹೋಲ್ ಟು ದ ಪವರ್ ಆಫ್ ಎಷ್ಟಿದೆ ಇಲ್ಲಿ 1/2 ಇದೆ. ಸೊ ಪ್ರತಿಯೊಂದು ಟರ್ಮನ್ನು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರೆದ್ಬಿಟ್ಟಿದ್ದೀವಿ. ಈಗ ನೋಡಿ, 2 a ಟು ದ ಪವರ್ ಆಫ್ m ಹೋಲ್ ಟು ದ ಪವರ್ ಆಫ್ n ಅಂತ ಇದ್ರೆ a ಟು ದ ಪವರ್ ಆಫ್ m ಇಂಟು n ಆಗುತ್ತೆ. ಇಲ್ಲಿ m ಅಂತಂದ್ರೆ 2, n ಅಂತಂದ್ರೆ 3/2. ಇಲ್ಲಿ ಪವರ್ಸ್ ನಾನು ಮಾತಾಡ್ತಾ ಇರೋದು. ಸೊ ಡಿವೈಡ್ ಮಾಡಿದ್ರೆ ಈಗ 2 2 ಕ್ಯಾನ್ಸಲ್ ಬರೀ 3 ಮಾತ್ರ ಉಳಿತು. ದೇರ್ ಫೋರ್ ವಿ ಗೆಟ್ 5 ಕ್ಯೂಬ್. ಇಲ್ಲಿ ಈ 2 ಕ್ಯಾನ್ಸಲ್ ಆದರೆ 5 ಕ್ಯೂಬ್ ಮಾತ್ರ ಉಳಿತು. ಇಂಟು 7 ಟು ದ ಪವರ್ ಆಫ್, ಇಲ್ಲಿ 3 ಇದೆ, ಇಲ್ಲಿ 1/5 ಇದೆ, ಮಲ್ಟಿಪ್ಲೈ ಮಾಡಿದ್ರೆ 3 ಇಂಟು 1 is 3, 3/5 ಆಗ್ತದೆ. 7 ಟು ದ ಪವರ್ ಆಫ್ 3/5 ಇಂಟು ಇಲ್ಲಿ ಡಿವೈಡ್ ಮಾಡಿದಾಗ 6 ಮತ್ತು 4 ಡಿವೈಡ್ ಆಗುತ್ತೆ. 2 2s are 4, 2 3s are 6. Therefore we get 2 to the power of, ಈಗ ಇಲ್ಲಿ 3 3s are 9/2 ಮಾತ್ರ ಉಳಿತು. 2 to the power of 9/2 ಇಂಟು ಇದು ಯಾವ ಫಾರ್ಮಲ್ ಇದೆ ಅಂತಂದ್ರೆ a ಇಂಟು ಬಿ ಹೋಲ್ ಟು ದ ಪವರ್ ಆಫ್ n ಫಾರ್ಮಲ್ ಇದೆ. ಸೊ ಈ ರೀತಿ ಇದ್ದಾಗ a ಟು ದ ಪವರ್ ಆಫ್ n ಇಂಟು ಬಿ ಟು ದ ಪವರ್ ಆಫ್ n ಅಂದ್ರೆ ಈ n ಅನ್ನ ಎರಡಕ್ಕೂ ಸಪರೇಟ್ ಆಗಿ ನಾವು ಬರೀಬಹುದು. ಸೊ ಈ 2ಗೂ ಅಪ್ಲೈ ಆಗುತ್ತೆ, ಈ 3ಗೂ ಅಪ್ಲೈ ಆಗುತ್ತೆ. Therefore we can write 2 square into 3 square. ಇದು ನ್ಯೂಮರೇಟರ್ ಆಯ್ತು. ನೀವು ಡಿನಾಮಿನೇಟರ್ಗೆ ಬಂದಾಗ e4 ಕ್ಯಾನ್ಸಲ್ ಆಯಿತು. ಸೊ ವಿ ಗೆಟ್ 2 ಟು ದ ಪವರ್ ಆಫ್ 5 ಇಂಟು ಇಲ್ಲಿ ಕೂಡ 3 ಕ್ಯಾನ್ಸಲ್ ಆಯಿತು, 2 ಟು ದ ಪವರ್ ಆಫ್ 4 ಇಂಟು ಇಲ್ಲಿ ಏನು ಇಲ್ಲ, 7 ಟು ದ ಪವರ್ ಆಫ್ 3/5 ಇದೆ ಇಂಟು 5 ಟು ದ ಪವರ್ ಆಫ್, ಇಲ್ಲಿ 3 ಇದೆ, 1/2 ಇದೆ, ಮಲ್ಟಿಪ್ಲೈ ಮಾಡಿದ್ರೆ 3 1s are 3/2, 5 ಟು ದ ಪವರ್ ಆಫ್ 3/2. So you can clearly observe 7 to the power of 3/5, 7 to the power of 3/5 ಕ್ಯಾನ್ಸಲ್ ಆದರೆ ಈಗ ಇಲ್ಲಿ ಉಳಿದಿರೋದು 5 ಕ್ಯೂಬ್ ಇದೆ ಇಂಟು ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಬೇಸಸ್ 2 ಇರೋದ್ರಿಂದ ಎಕ್ಸ್ಪೊನೆಂಟ್ಗಳನ್ನು ನಾವು ಆಡ್ ಮಾಡ್ಬೋದು. ಸೊ ಆಡ್ ಮಾಡಿದ್ರೆ ಎಕ್ಸ್ಪೊನೆಂಟ್ ಏನಿದೆ ಇಲ್ಲಿ 9/2 ಇದೆ, ಇಲ್ಲಿ 2 ಇದೆ. ಸೊ ಆಡ್ ಮಾಡಿದ್ರೆ 2 2s are 4 ಪ್ಲಸ್ 9, 4 ಪ್ಲಸ್ 9 ಅಂತ 13/2 ಆಗ್ತದೆ. ಸೊ 2 ಟು ದ ಪವರ್ ಆಫ್ 13/2 ಇವೆರಡರ ಸಿಂಪ್ಲಿಫಿಕೇಶನ್ ಇಂಟು 3 ಸ್ಕ್ವೇರ್ ಇದೆ, ಅದೇ ಆಸ್ ಇಟ್ ಈಸ್ ಇರಲಿ, ಡಿವೈಡೆಡ್ ಬೈ ಈ 5 ಟು ದ ಪವರ್ ಆಫ್ 3/2ನ ಇಲ್ಲಿ ಬರ್ಕೊಳ್ತೀನಿ ನಾನು, ಪ್ರಾಡಕ್ಟ್ ಅಲ್ಲಿ ಇರೋದ್ರಿಂದ ಆ ರೀತಿ ಬರ್ಕೊಳ್ಬಹುದು. ಇನ್ನು ಇವೆರಡು ಬೇಸ್ಗಳು ಸೇಮ್ ಇರೋದ್ರಿಂದ ಎಕ್ಸ್ಪೊನೆಂಟ್ಗಳನ್ನ ಆಡ್ ಮಾಡಬಹುದು. 5 ಮತ್ತು 4 ಅನ್ನ ಆಡ್ ಮಾಡಿದ್ರೆ 9 ಬರುತ್ತೆ, 2 ಟು ದ ಪವರ್ ಆಫ್ 9. ಈಗ ಇಲ್ಲಿ ಬೇಸ್ ಸೇಮ್ ಇರೋದ್ರಿಂದ ಎಕ್ಸ್ಪೊನೆಂಟ್ಗಳನ್ನ ಏನ್ ಮಾಡ್ಬೇಕಾಗತ್ತೆ, ನಾನು ಸಬ್ಟ್ರಾಕ್ಟ್ ಮಾಡ್ಬೇಕಾಗತ್ತೆ. ಇದು ಯಾವ ಫಾರ್ಮುಲಾ ಇದು, a ಟು ದ ಪವರ್ ಆಫ್ m ಡಿವೈಡೆಡ್ ಬೈ a ಟು ದ ಪವರ್ ಆಫ್ n ಈಕ್ವಲ್ ಟು a ಟು ದ ಪವರ್ ಆಫ್ m ಮೈನಸ್ n, ಆ ಫಾರ್ಮುಲಾ. ಸೊ 3 ಮೈನಸ್ 3/2, 3 ಮೈನಸ್ 3/2 ಎಷ್ಟಾಗುತ್ತೆ ಅಲ್ಲಿಗೆ? 3 ಮೈನಸ್ 3/2 ಅಂದ್ರೆ ನೋಡಿ 3 ಮೈನಸ್ 3/2. ಸೊ ಇಲ್ಲಿ 1 ಇದೆ, 2 3s are 6 ಮೈನಸ್ 3/2 ಆಗುತ್ತೆ. ಸೊ ಅಗೇನ್ ವಿ ಗೆಟ್ 3/2. ದೇರ್ಫೋರ್ ಇವೆರಡನ್ನ ಸಿಂಪ್ಲಿಫೈ ಮಾಡಿದಾಗ ವಿ ಗೆಟ್ 5 ಟು ದ ಪವರ್ ಆಫ್ 3/2 ಇಂಟು ಇವೆರಡನ್ನ ಸಿಂಪ್ಲಿಫೈ ಮಾಡಿದಾಗ ನೋಡಿ ಇದು ಕೂಡ ಬೇಸ್ಗಳು ಸೇಮ್ ಇದೆ, ಎಕ್ಸ್ಪೊನೆಂಟ್ಗಳನ್ನ ಏನ್ ಮಾಡ್ಬೇಕು ನಾವು ಸಬ್ಟ್ರಾಕ್ಟ್ ಮಾಡಬೇಕು. 13/2 ಮೈನಸ್ 9 ಕೆಳಗಡೆ 1 ಇರುತ್ತೆ. ಸೊ ಇಲ್ಲಿ 13 ಮೈನಸ್ 2 9s are 18 ಡಿವೈಡೆಡ್ ಬೈ 2. ಸೊ ಇಟ್ ಈಸ್ ನಥಿಂಗ್ ಬಟ್ 13 ಮೈನಸ್ 18 ಅಂತಂದ್ರೆ ಮೈನಸ್ 5/2. ಸೊ 2 ಟು ದ ಪವರ್ ಆಫ್ ಮೈನಸ್ 5/2 ಇಂಟು 3 ಸ್ಕ್ವೇರ್ ಆಸ್ ಇಟ್ ಈಸ್. ಸೊ ಇದಕ್ಕಿಂತ
ಮುಂದೆ ಇನ್ನೂ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ, ಮಾಡಬಹುದು, ಬಟ್ ಅದು ಇಟ್ ಈಸ್ ಲೆಫ್ಟ್ ಟು ಯು. ಸೊ ಇಷ್ಟು ಸಿಂಪ್ಲಿಫೈ ಮಾಡಿದ್ರು ಸಾಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ಎ 3,4, ಬಿ 6,7, ಸಿ 9,4 ಮತ್ತು ಡಿ 6,1 ಈ ಬಿಂದುಗಳು ವರ್ಗದ ಶೃಂಗ ಬಿಂದುಗಳಾಗಿವೆ ಎಂದು ಸಾಧಿಸಿ. ಪ್ರೂವ್ ದಟ್ ದ ಪಾಯಿಂಟ್ಸ್ ಎ 3,4, ಬಿ 6,7, ಸಿ 9,4 ಅಂಡ್ ಡಿ 6,1 ಆರ್ ದ ವರ್ಟಿಸಸ್ ಆಫ್ ಎ ಸ್ಕ್ವೇರ್. ಒಂದು ಸ್ಕ್ವೇರ್ ನ ವರ್ಟಿಸಸ್ ಅಂತ ನಾವು ಪ್ರೂವ್ ಮಾಡಬೇಕು. ಇಷ್ಟಕ್ಕೂ ಈ ಸ್ಕ್ವೇರ್ ನ ವರ್ಟಿಸಸ್ ಅಂತ ಪ್ರೂವ್ ಮಾಡಬೇಕು ಅಂತಂದ್ರೆ ಏನೆಲ್ಲ ಮಾಡಬೇಕಾಗ್ತದೆ ಅಂತ ನಾವು ಫಸ್ಟ್ ನೋಡ್ಬೇಕು. ಲೆಟ್ ಅಸ್ ಇಮ್ಯಾಜಿನ್ ದಟ್ ದಿಸ್ ಇಸ್ ಎ, ದಿಸ್ ಇಸ್ ಬಿ, ದಿಸ್ ಇಸ್ ಸಿ ಅಂಡ್ ದಿಸ್ ಇಸ್ ಡಿ. ಇಫ್ ದೀಸ್ ಆರ್ ದ ವರ್ಟಿಸಸ್ ಆಫ್ ಎ ಸ್ಕ್ವೇರ್, ದೆನ್ ಏನ್ ಪ್ರಾಪರ್ಟಿನ ಅಲ್ಲಿ ಹೋಲ್ಡ್ ಮಾಡಬೇಕು ಅಂತಂದ್ರೆ ಎ ಬಿ ಶುಡ್ ಬಿ ಈಕ್ವಲ್ ಟು ಬಿ ಸಿ, ಶುಡ್ ಬಿ ಈಕ್ವಲ್ ಟು ಸಿ ಡಿ, ಶುಡ್ ಬಿ ಈಕ್ವಲ್ ಟು ಎ ಡಿ. ಅಂದ್ರೆ ಎ ಬಿ, ಬಿ ಸಿ, ಸಿ ಡಿ ಮತ್ತು ಎ ಡಿ ಇಷ್ಟು ಕೂಡ ಲೆಂತ್ಗಳು ಸೇಮ್ ಇರಬೇಕು. ಬರೀ ಇಷ್ಟು ಮಾತ್ರ ಆಗಿದ್ರೆ ಸಾಕಾಗಲ್ಲ. ಇನ್ನು ಯಾಕಂದ್ರೆ ಈ ರೀತಿ 4 ಸೈಡ್ಗಳು ಸೇಮ್ ಇದ್ದು ಆಂಗಲ್ಗಳು 90 ಡಿಗ್ರಿ ಇರಲಿಲ್ಲ ಅಂತಂದ್ರೆ, ಅಥವಾ ಡಯಾಗನಲ್ಗಳು ಸೇಮ್ ಇರಲಿಲ್ಲ ಅಂತಂದ್ರೆ ಆಗ ಅದು ಸ್ಕ್ವೇರ್ ಆಗಿರಕ್ಕೆ ಸಾಧ್ಯ ಇಲ್ಲ. ಅದೇನಾಗಿರುತ್ತೆ ಅಂದ್ರೆ ಡೈಮಂಡ್ ಆಗಿರುತ್ತೆ. ಸೊ 4 ಸೈಡ್ಗಳು ಸೇಮ್ ಇರುತ್ತೆ, ಆದ್ರೆ ಡಯಾಗ್ನಲ್ಗಳು ಈಕ್ವಲ್ ಆಗಿರಲ್ಲ ಡೈಮಂಡ್ ಅಲ್ಲಿ. ಆದ್ರೆ ಸ್ಕ್ವೇರ್ ಅಲ್ಲಿ ಮಾತ್ರ 4 ಸೈಡ್ಗಳು ಈಕ್ವಲ್ ಆಗಿರ್ತದೆ, ಡೈಮಂಡ್ 2 ಡಯಾಗ್ನಲ್ಗಳು ಕೂಡ ಈಕ್ವಲ್ ಆಗಿರ್ತದೆ. ಹಾಗಾದ್ರೆ ಎ ಬಿ, ಬಿ ಸಿ, ಸಿ ಡಿ, ಎ ಡಿ ಈ 4 ಸೈಡ್ಗಳು ಒಂದಕ್ಕೊಂದು ಈಕ್ವಲ್ ಆಗಿರ್ಬೇಕು. ಜೊತೆಗೆ ಇಲ್ಲಿ 2 ಡಯಾಗ್ನಲ್ಸ್ ಇದೆ. ಯಾವ್ದಾದ್ರು 2 ಡಯಾಗ್ನಲ್ಸ್, ಎ ಸಿ ಮತ್ತು ಬಿ ಡಿ. ಸೊ ಇಷ್ಟು ಜೊತೆಗೆ ಇನ್ನೊಂದು ಏನಿರಬೇಕು, ಎ ಸಿ ಶುಡ್ ಬಿ ಈಕ್ವಲ್ ಟು ಬಿ ಡಿ. ಸೊ ಇಷ್ಟ ಆದ್ರೆ ಅವಾಗ ನಾವೇನಂತ ಹೇಳ್ಬೋದು ಅಂತಂದ್ರೆ ಈ 4 ಪಾಯಿಂಟ್ಗಳು ಈ ಸ್ಕ್ವೇರ್ ನ ವರ್ಟಿಸಸ್ ಅಂತ ನಾವು ಕನ್ಕ್ಲೂಡ್ ಮಾಡಬಹುದು. ಸೊ ನಾವು ಪ್ರೂವ್ ಮಾಡಬೇಕಾಗಿರೋದು ಎ ಬಿ, ಬಿ ಸಿ, ಸಿ ಡಿ, ಎ ಡಿ ಎಲ್ಲ ವ್ಯಾಲ್ಯೂಸ್ ಈಕ್ವಲ್ ಆಗಿದೆ ಅಂತ, ಆಮೇಲೆ ಎ ಸಿ ಮತ್ತು ಬಿ ಡಿ 2 ಈಕ್ವಲ್ ಆಗಿದೆ ಅಂತ ನಾವು ಪ್ರೂವ್ ಮಾಡಬೇಕು. ಸೊ ಲೆಟ್ ಅಸ್ ಕನ್ಸಿಡರ್ ದ ಪಾಯಿಂಟ್ಸ್. ಏನೇನು ಪಾಯಿಂಟ್ಸ್ ಇದೆ? ಎ 3,4 ಇದೆ, ಬಿ 6,7 ಇದೆ, ಸಿ 9,4 ಅಂಡ್ ಡಿ 6,1. ನಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತು, ಡಿ ಈಕ್ವಲ್ ಟು ರೂಟ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಅಂತನಾದ್ರೂ ಹೇಳ್ಬೋದು, ಅಥವಾ x1 ಮೈನಸ್ x2 ಹೋಲ್ ಸ್ಕ್ವೇರ್ ಅಂತನಾದ್ರೂ ಹೇಳ್ಬೋದು, ಇನ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಥವಾ y1 ಮೈನಸ್ y2 ಹೋಲ್ ಸ್ಕ್ವೇರ್. ಇದು ಡಿಸ್ಟೆನ್ಸ್ ಫಾರ್ಮುಲಾ. ಯೂಶುವಲ್ ಆಗಿ ನಾವೇನಂತ ಓದಿರ್ತೀವಿ ಅಂತಂದ್ರೆ ಡಿ ಈಕ್ವಲ್ ಟು ಸ್ಕ್ವೇರ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಂತ ಓದಿರ್ತೀವಿ. ಬಟ್ ಸ್ಕ್ವೇರ್ ಇರೋದ್ರಿಂದ x2 ಮೈನಸ್ x1 ಅಂತನಾದ್ರೂ ಬರೀರಿ, x1 ಮೈನಸ್ x2 ಅಂತನಾದ್ರೂ ಬರೀರಿ, ತೊಂದರೆ ಇಲ್ಲ. y2 ಮೈನಸ್ y1 ಅಂತನಾದ್ರೂ ಬರೀರಿ, y1 ಮೈನಸ್ y2 ಅಂತನಾದ್ರೂ ಬರೀರಿ, ತೊಂದರೆ ಇಲ್ಲ, ನಡೀತದೆ. ಓಕೆ, ಯಾಕೆ ಈ ರೀತಿ ಬರ್ದಿದ್ದೀನಿ ಅಂತಂದ್ರೆ ಇಲ್ಲಿ ಪಾಯಿಂಟ್ಗಳು ಎ ಬಿ, ಬಿ ಸಿ, ಸಿ ಡಿ, ಎ ಡಿ ಅಂತ ತಗೊಳ್ತೀವಲ್ಲ, ಅಲ್ಲಿ x2 x1 y2 y1 ಅಂತ ಉಲ್ಟಾ ತಗೊಳ್ಳೋದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ x1 x2 ಅಂತ ತಗೊಳ್ಳೋದು ಈಸಿ. ಹಾಗಾಗಿ ಸೊ ಫಸ್ಟ್ ಯಾವ ಡಿಸ್ಟೆನ್ಸ್ ನಾವು ಕ್ಯಾಲ್ಕುಲೇಟ್ ಮಾಡೋಣ ಅಂತಂದ್ರೆ ಎ ಬಿ. ರೂಟ್ ಎ ಬಿ ಅಂದ್ರೆ x1 y1 x2 y2 ಈ ರೀತಿ ಡೈರೆಕ್ಟ್ ಆಗಿ ತಗೊಂಡ್ಬಿಡ್ಬೋದು. x ಮೈನಸ್ x1 y2 ಮೈನಸ್ y1 ಮೈನಸ್ y2 ಈ ರೀತಿ ತಗೊಳ್ಬಹುದು ಅಂತೇಳಿ ನಾನು x1 ಮೈನಸ್ x2 y1 ಮೈನಸ್ y2 ಅಂತ ಬರ್ದಿದ್ದೀನಿ ಅಷ್ಟೇ. ಓಕೆ, ಈಗ x1 ಮೈನಸ್ x2 ಮೀನ್ಸ್ 3 ಮೈನಸ್ 6, 3 ಮೈನಸ್ 6 ಹೋಲ್ ಸ್ಕ್ವೇರ್ ಪ್ಲಸ್ y1 ಮೈನಸ್ y2 ದಟ್ ಈಸ್ 4 ಮೈನಸ್ 7, 4 ಮೈನಸ್ 7 ಹೋಲ್ ಸ್ಕ್ವೇರ್. ಇದು ಎ ಬಿ. ಸಿಮಿಲರ್ಲಿ ಬಿ ಸಿ ತಗೋಣ. ಬಿ ಸಿ ಅಂತಂದ್ರೆ ಬಿ ಮತ್ತು ಸಿ ತಗೋಬೇಕು. ಸ್ಕ್ವೇರ್ ರೂಟ್ ಆಫ್ x1 ಮೈನಸ್ x2 ಅಂದ್ರೆ 6 ಮೈನಸ್ 9, 6 ಮೈನಸ್ 9 ಹೋಲ್ ಸ್ಕ್ವೇರ್ ಪ್ಲಸ್ y1 ಮೈನಸ್ y2 ದಟ್ ಈಸ್ 7 ಮೈನಸ್ 4 ಹೋಲ್ ಸ್ಕ್ವೇರ್. ಆಮೇಲೆ ಸಿಂಪ್ಲಿಫೈ ಮಾಡೋಣ. ಫಸ್ಟ್ಗೆ ಇದು ಬರ್ಕೊಂಡ್ಬಿಡ್ತೀನಿ. ಎ ಬಿ ಆಯಿತು, ಬಿ ಸಿ ಆಯಿತು, ಸಿ ಡಿ. ನೆಕ್ಸ್ಟ್ ಸಿ ಡಿ. ಸಿ ಡಿ ಈಕ್ವಲ್ ಟು ರೂಟ್ ಸಿ ಇಲ್ಲಿದೆ, ಡಿ ಇಲ್ಲಿದೆ, 9 ಮೈನಸ್ 6, 9 ಮೈನಸ್ 6 ಹೋಲ್ ಸ್ಕ್ವೇರ್ ಪ್ಲಸ್ 4 ಮೈನಸ್ 1, 4 ಮೈನಸ್ 1 ಹೋಲ್ ಸ್ಕ್ವೇರ್. ಲಾಸ್ಟ್ ಒನ್ ದಟ್ ಈಸ್ ಎ ಡಿ. ಎ ಡಿ ಅಂತನಾದ್ರೂ ಹೇಳಿ ಅಥವಾ ಡಿ ಅಂತನಾದ್ರೂ ಹೇಳಿ, ತೊಂದರೆ ಇಲ್ಲ. 3 ಮೈನಸ್ 6, 3 ಮೈನಸ್ 6 ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ 4 ಇದೆ, ಇಲ್ಲಿ 1 ಇದೆ,
4 minus 1 whole square. ಓಕೆ, ಈಗ ಸಿಂಪ್ಲಿಫೈ ಮಾಡೋಣ. ಸೊ ಇಟ್ ಈಸ್ ಈಕ್ವಲ್ ಟು ರೂಟ್ 3 minus 6 ಅಂತಂದ್ರೆ -3 ಆಗುತ್ತೆ. -3 ನ ಸ್ಕ್ವೇರ್ ಮಾಡಿದ್ರೆ +9, -3 ನ ಸ್ಕ್ವೇರ್ ಮಾಡಿದ್ರೆ +9, ಸೊ ಇಟ್ ಈಸ್ 9 ಪ್ಲಸ್ 4 minus 7 ಅಂದ್ರೆ -3, -3 ನ ಸ್ಕ್ವೇರ್ ಮಾಡಿದ್ರೆ ಅಗೇನ್ +9, ಸೊ ಇಟ್ ಈಸ್ ಈಕ್ವಲ್ ಟು ರೂಟ್ 18. ಫರ್ದರ್ ಸಿಂಪ್ಲಿಫೈ ಮಾಡ್ಬೋದು, ಆಮೇಲೆ ನೋಡೋಣ ಬೇಕಂದ್ರೆ ಅದನ್ನ. ಇಟ್ ಈಸ್ ಈಕ್ವಲ್ ಟು ರೂಟ್ 6 minus 9 ಅಂದ್ರೆ ಅಗೈನ್ -3, -3 ನ ಸ್ಕ್ವೇರ್ ಮಾಡಿದ್ರೆ +9, ಪ್ಲಸ್ 7 minus 4 is 3, 3 square is 9, again we get 18, root 18. It is equal to 9 minus 6 3 square ಅಂದ್ರೆ 9, 4 minus 1 is 3 square is 9, so 9 plus 9 8, again 18, root 18. And it is equal to 3 minus 6 ಅಂದ್ರೆ -3, -3 ನ ಸ್ಕ್ವೇರ್ ಮಾಡಿದ್ರೆ +9, 4 minus 1 ಅಂದ್ರೆ 3 ನ ಸ್ಕ್ವೇರ್ ಮಾಡಿದ್ರೆ 9, it is equal to root 18. Clearly we can observe AB equal to BC equal to CD equal to AD. ಸೊ 4 ಸೈಡ್ಗಳು ಈಕ್ವಲ್ ಆಯಿತು. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದ್ರೆ ನೋಡಿ, 18 ಕ್ಯಾನ್ ಬಿ ರಿಟನ್ ಆಸ್ 9 into 2, 9 ನ ಸ್ಕ್ವೇರ್ ರೂಟ್ 3, therefore 3 root 2. ಸೊ ಎಲ್ಲಾ ವ್ಯಾಲ್ಯೂಸ್ ಎಷ್ಟಾಗುತ್ತೆ ಅಂತಂದ್ರೆ 3 root 2, 3 root 2, 3 root 2, 3 root 2 ಅಂತ ಬರುತ್ತೆ. ಒಟ್ನಲ್ಲಿ 4 ವ್ಯಾಲ್ಯೂಗಳು ಸೇಮ್ ಇದೆ. ಸೊ ಇದರಿಂದ ನಾವೇನ್ ಪ್ರೂವ್ ಮಾಡ್ದಂಗೆ ಆಯ್ತು ಅಂದ್ರೆ 4 ಸೈಡ್ಗಳು ಈಕ್ವಲ್ ಆಗಿದೆ ಅಂತ ಪ್ರೂವ್ ಮಾಡ್ದಂಗೆ ಆಯ್ತು. ಈಗ ನಮ್ಮ ನೆಕ್ಸ್ಟ್ ಟಾಸ್ಕ್ ಏನು ಅಂತಂದ್ರೆ ವಿ ಹ್ಯಾವ್ ಟು ಪ್ರೂವ್ ದಟ್ 2 ಡಯಾಗ್ನಲ್ಸ್ ಆರ್ ಈಕ್ವಲ್. ಓಕೆ, ಡಯಾಗ್ನಲ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡೋದಕ್ಕೆ ಇದನ್ನ ಸ್ವಲ್ಪ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಓಕೆ, ಡಯಾಗ್ನಲ್ಸ್ ಯಾವ್ದಿದೆ ಇಲ್ಲಿ? AC ಮತ್ತು BD. ಓಕೆ, ಡಯಾಗ್ನಲ್ಸ್ AC ಈಕ್ವಲ್ ಟು A ಇಲ್ಲಿದೆ, C ಇಲ್ಲಿದೆ. ರೂಟ್ ನೋಡಿ 3 minus 9 x1 minus x2 ಇದೆಯಲ್ಲ ಅದು ಹೋಲ್ ಸ್ಕ್ವೇರ್ ಪ್ಲಸ್ 4 minus 4 ಹೋಲ್ ಸ್ಕ್ವೇರ್. ಇದು AC. ಇನ್ನೊಂದು ಡಯಾಗ್ನಲ್ ಯಾವುದು? BD. BD ಈಕ್ವಲ್ ಟು ರೂಟ್ ಇಲ್ಲಿ B ಇದೆ, ಇಲ್ಲಿ D ಇದೆ, 6 minus 6 ಹೋಲ್ ಸ್ಕ್ವೇರ್ ಪ್ಲಸ್ 7 minus 1 ಹೋಲ್ ಸ್ಕ್ವೇರ್. ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್ 3 minus 9 ಅಂದ್ರೆ -6, -6 ನ ಸ್ಕ್ವೇರ್ ಮಾಡಿದ್ರೆ 36, 4 minus 4 is 0, 0 ನ ಸ್ಕ್ವೇರ್ ಮಾಡಿದ್ರೆ 0, ಸೊ ವಿ ಗೆಟ್ ರೂಟ್ 36. ಇಟ್ ಈಸ್ ಈಕ್ವಲ್ ಟು ಅಗೇನ್ ಇಲ್ಲಿ 6 minus 6 0, 0 ನ ಸ್ಕ್ವೇರ್ ಮಾಡಿದ್ರೆ 0, ಪ್ಲಸ್ 7 minus 1 is 6 square is 36. So root 36 ಅಂತಂದ್ರೆ 6, again it is 6. Therefore this implies AC is equal to BD. ಸೊ 4 ಸೈಡ್ಗಳು ಈಕ್ವಲ್ ಆಯಿತು, 2 ಡಯಾಗ್ನಲ್ಗಳು ಈಕ್ವಲ್ ಆಯಿತು. ಇಲ್ಲಿ ಕನ್ಕ್ಲೂಷನ್ ಬೇಕಿದ್ರೆ ಬರಿಬಹುದು, ಸಿನ್ಸ್ AB equal to BC equal to CD equal to AD, that is all the 4 sides are equal, and AC equal to BD, that is 2 diagonals are equal. This proves that the given points are the vertices of a square ಅಂತ ಕನ್ಕ್ಲೂಷನ್ ಬೇಕಿದ್ರೆ ನಾವು ಬರೀಬಹುದು. ನೆಕ್ಸ್ಟ್ ಕ್ವಶನ್, ABCD ಒಂದು ಸಮಾಂತರ ಚತುರ್ಭುಜ. AD equal to x plus 2y, AD equal to x plus 2y, BC equal to 2x plus 3, DC equal to x plus 7 ಮತ್ತು AB equal to 3y plus 2 ಆದರೆ ಸಮಾಂತರ ಚತುರ್ಭುಜದ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ABCD is a parallelogram if AD equal to x plus 2y, BC equal to 2x plus 3 and DC equal to x plus 7 and AB equal to 3y plus 2. Then calculate the perimeter of the parallelogram. Okay. Reference ಗೆ ಒಂದು ಪ್ಯಾರಲೋಗ್ರಾಮ್ ಇಲ್ಲಿ ತಗೊಳ್ಳೋಣ. ಇದು ಒಂದು ಪ್ಯಾರಲೋಗ್ರಾಮ್ ಆಗಿರಲಿ. Let us suppose that this is A, B, C, D. ಏನೇನು ಕೊಟ್ಟಿದ್ದಾರೆ? AD x plus 2y. This is x plus 2y. ಆಮೇಲೆ BC 2x plus 3. BC ಎಲ್ಲಿದೆ? ಇಲ್ಲಿದೆ. BC 2x plus 3. DC is x plus 7. DC x plus 7. And AB is 3y plus 2. 3y plus 2. Okay.
we have to find the perimeter of this parallelogram. Since ABCD is a parallelogram, so ABCD ಅನ್ನೋದು ಒಂದು ಪ್ಯಾರಲೋಗ್ರಾಮ್ ಆಗಿರೋದ್ರಿಂದ the opposite sides will be equal. This implies, of course they will be parallel. ಇಲ್ಲಿ ನಮಗೆ ಈಕ್ವಲ್ ಅನ್ನೋ ಕಾನ್ಸೆಪ್ಟ್ ಬೇಕು. This implies AB will be equal to CD and AD will be equal to BC. ಯಾಕಂದ್ರೆ AB ಗೆ ಆಪೋಸಿಟ್ ಸೈಡ್ ಯಾವುದು ಅಂತಂದ್ರೆ CD. These two sides will be equal. Similarly AD ಗೆ ಆಪೋಸಿಟ್ ಸೈಡ್ ಯಾವುದು BC. These two sides will be equal. ಹಾಗಾದ್ರೆ AB ಅಂತಂದ್ರೆ 3y plus 2. It is equal to CD ಅಂತಂದ್ರೆ x plus 7. Similarly AD ಅಂತಂದ್ರೆ x plus 2y and BC ಅಂತಂದ್ರೆ 2x plus 3. ಓಕೆ, ಈಗ ಈ x plus 7 as it is ಇರಲಿ. ತ್ರೀ ವೈನ ಮತ್ತು 2 ನ ಆ ಕಡೆ ತಗೊಂಡು ಹೋದ್ರೆ -3y -2 ಈಕ್ವಲ್ ಟು 0. x -3y 7 -2 ಅಂದ್ರೆ 5, ಈ ಕಡೆ ಬಂದ್ರೆ -5, ಸೊ ಇಟ್ ಈಸ್ ಈಕ್ವಲ್ ಟು -5 ಆಯ್ತು. ಸಿಮಿಲರ್ಲಿ ಇಲ್ಲಿ x ಮತ್ತು 2y ಈ ಕಡೆ ತಗೊಂಡು ಹೋದ್ರೆ 2x plus 3 ಮೊದಲೇ ಇತ್ತಿಲ್ಲಿ, ಇದು ಈ ಕಡೆ ಬಂದ್ರೆ -x ಆಯ್ತು. ಬೇಡ, ಈ ಕಡೆ ತಗೊಂಡ್ಬರೋಣ, ನಡೀತದೆ ಎರಡನ್ನೂ, ಪ್ರಾಬ್ಲಮ್ ಇಲ್ಲ. ನಾನೇನೋ ಬೇರೆ ಯೋಚನೆ ಮಾಡ್ತೀನಿ ಅಷ್ಟೇ. x plus 2y, 2x ಈ ಕಡೆ ಬಂದರೆ -2x plus 3 ಇದು ಈ ಕಡೆನೇ ಇರಲಿ, x ಮಾತ್ರ ಈ ಕಡೆ ತಗೊಳ್ತೀನಿ. x - 2x ಅಂದರೆ -x plus 2y ಈಕ್ವಲ್ ಟು 3. ಇಲ್ಲಿ +x ಇದೆ, ಇಲ್ಲಿ -x ಇದೆ, ಸೊ ಆ್ಯಡ್ ಮಾಡಿದ್ರೆ ಕ್ಯಾನ್ಸಲ್ ಆಗ್ತವೆ. ಆ ಇಂಟೆನ್ಷನಿಂದ ಬರೀ 2x ಮಾತ್ರ ಈ ಕಡೆ ತಗೊಂಡು -2x ಮಾಡ್ಕೊಂಡಿರೋದು ಅಷ್ಟೇ. ಸೊ ಇದು 1 ಆಗಿರಲಿ, ಇದು 2 ಆಗಿರಲಿ. ಈಕ್ವೇಷನ್ ನಂಬರ್ 2. ಓಕೆ, ಸಾಲ್ವಿಂಗ್ 1 and 2. x - 3y ಈಕ್ವಲ್ ಟು -5. ಇಲ್ಲಿ -x ಬೆಟರ್. ಸಾಲ್ವಿಂಗ್ 1 and 2 ಮಾಡಿದ್ರೆ x ಕ್ಯಾನ್ಸಲ್ ಆಗುತ್ತೆ. x ನ ಕ್ಯಾನ್ಸಲ್ ಮಾಡೋ ಬದಲಿಗೆ ನಾನೇನು ಮಾಡ್ತೀನಿ ಅಂತಂದರೆ ಎಕ್ಸ್ನೇ ಉಳಿಸ್ಕೊಳ್ಳೋಣ. ಯಾಕಂದರೆ ಎಕ್ಸ್ ವ್ಯಾಲ್ಯೂ ಸಿಕ್ಕರೆ ಈ ಲೆಂತ್ ಸಿಗ್ತದೆ, ಸಿ ಡಿ ಲೆಂತ್ ಸಿಕ್ಕರೆ ಎ ಬಿ ಲೆಂತ್ ಸಿಕ್ಕಂಗೆ ಅರ್ಥ. ಎಕ್ಸ್ ಸಿಕ್ಕರೆ ಸಿ ಡಿನೂ ಸಿಗ್ತದೆ, ಬಿ ಸಿ ಕೂಡ ಸಿಗ್ತದೆ. ಸೊ ಸಿ ಡಿ ಸಿಕ್ಕರೆ ಎ ಬಿ ಸಿಕ್ಕಂಗೆ ಅರ್ಥ, ಬಿ ಸಿ ಸಿಕ್ಕರೆ ಎ ಡಿ ಸಿಕ್ಕಂಗೆ ಅರ್ಥ. ಸೊ ಎಕ್ಸ್ ಮತ್ತು ವೈ ಎರಡೂ ವ್ಯಾಲ್ಯೂನ ಫೈಂಡ್ ಮಾಡೋ ಬದಲಿಗೆ ಬರೀ ಎಕ್ಸ್ ಮಾತ್ರ ಫೈಂಡ್ ಮಾಡಿಬಿಡೋಣ ಸಾಕು. ಅಲ್ಲಿಗೆ ನಮಗೆ ಪೆರಿಮೀಟರ್ ಫೈಂಡ್ ಮಾಡೋದಕ್ಕೆ ಅಲ್ಲಿ ಡಾಟಾ ಸಿಕ್ಬಿಡ್ತದೆ. ಸೊ ವಾಟ್ ಶಾಲ್ ವಿ ಡೂ ಇಸ್ ಎಕ್ಸ್ ಈಕ್ವಲ್ ಟು ಸಬ್ಸ್ಟಿಟ್ಯೂಟ್ ಮಾಡಬೇಕಲ್ಲ. ಓಕೆ, ವೈ ಈಕ್ವಲ್ ಟು ಸಬ್ಸ್ಟಿಟ್ಯೂಟ್ ಮಾಡಬೇಕು. -5 ಈ ಕಡೆ ಬರಲಿ, ಎಕ್ಸ್ ಪ್ಲಸ್ 5 -3y ಈ ಕಡೆ ಬಂದರೆ +3y. ನನಗೆ y ಬೇಕು. y ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಡಿವೈಡೆಡ್ ಬೈ 3. ಈ ಡಿವೈಡ್ ಬೈ 3 ಇಲ್ಲಿಗೆ ಬರ್ತದೆ. ಈ y ನ ತಗೊಂಡೋಗಿ ಇದರಲ್ಲಿ ಹಾಕ್ತೀನಿ ನಾನು. ಸೊ -x ಪ್ಲಸ್ 2 ಇಂಟು x ಪ್ಲಸ್ 5/3 ಈಕ್ವಲ್ಸ್ ಟು 3. -x ಪ್ಲಸ್ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು x ಇಸ್ 2x ಪ್ಲಸ್ 2 5s are 10 ಡಿವೈಡೆಡ್ ಬೈ 3 ಈಕ್ವಲ್ ಟು 3. ಈಗ ಎಲ್ ಸಿ ಎಮ್ ತಗೊಂಡ್ರೆ ಇಲ್ಲಿ 3 ಇಲ್ಲಿಗೆ ಮಲ್ಟಿಪ್ಲೈ ಮಾಡಿದ್ರೆ -3x ಆಯ್ತು. ಸೊ ವಿ ಗೆಟ್ -3x ಪ್ಲಸ್ 2x ಪ್ಲಸ್ 10 ಹೋಲ್ ಡಿವೈಡೆಡ್ ಬೈ 3 ಈಕ್ವಲ್ಸ್ ಟು 3. -3x ಪ್ಲಸ್ 2x ಅಂದರೆ ವಿ ಗೆಟ್ -x ಪ್ಲಸ್ 10 ಈಕ್ವಲ್ ಟು 3 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3 3s are 9. -x ಈಕ್ವಲ್ ಟು 9 - 10
that is minus x equal to minus 1. Therefore the value of x is equal to 1. x ವ್ಯಾಲ್ಯೂ ಸಿಕ್ತು ನಮಗೆ. x ವ್ಯಾಲ್ಯೂ ಸಿಕ್ಬಿಟ್ರೆ ಡಿ ಸಿನೂ ಸಿಕ್ಕಂಗೆನೆ ಬಿ ಸಿ ಕೂಡ ಸಿಕ್ಕಂಗೆನೆ. ಓಕೆ, x equal to 1 ಅಲ್ಲ. If x is equal to 1, then CD equals to x plus 7. That is equal to 1 plus 7. 1 plus 7 ಅಂದ್ರೆ 8. This is equal to AB. So AB ಕೂಡ 8, CD ಕೂಡ 8. ಅದೇ ರೀತಿ BC ಏನಿದೆ 2x plus 3 ಇದೆ. So 2 into x ಅಂದ್ರೆ 1 plus 3. 2 ones are 2. 2 plus 3 is 5. So BC equal to 5 ಅಂತಂದ್ರೆ this is nothing but AD. So AB ಸಿಕ್ತು, BC ಸಿಕ್ತು, CD ಸಿಕ್ತು, AD ಸಿಕ್ತು. So perimeter is nothing but AB plus BC plus CD plus AD. ಇದಾದ್ರೂ ಓಕೆ. ಅಥವಾ 2 times of length breadth ಅಂದ್ರೂ ಓಕೆ. ಇಲ್ಲಿ breadth ಅಂತ ಹೇಳಕ್ ಆಗಲ್ಲ. ಓಕೆ, ಇದೇ ಇರ್ಲಿ, ತೊಂದರೆ ಇಲ್ಲ. ಓಕೆ, AB ಎಷ್ಟಿದೆ 8 plus BC 5, CD 8, AD 5. 5 5 10 ಆಯಿತು, 8 8 16 ಆಯಿತು. 16 plus 10 ಅಂತಂದ್ರೆ 26 ಯೂನಿಟ್ಸ್, 26 ಮಾನಗಳು. ಸೊ ಇಷ್ಟು ಕ್ವಶನ್ಸ್ಗಳು ಏನಂತಂದ್ರೆ 3 ಮಾರ್ಕ್ಸ್ ಕ್ವಶನ್ಸು. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ನಾವು 4 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ.